ಕ್ರಿಸ್ತನಲ್ಲಿ ಪ್ರಿಯರೇ, ಕೀರ್ತನೆಗಳು 108:13 ಹೀಗೆ ಹೇಳುತ್ತದೆ: ದೇವರಿಂದ ಸೂರಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ ಎಂಬುದಾಗಿ. ಇದು ದೇವರು ನಿಮಗಾಗಿ ಹೇಳುವ ಜಯದ ಘೋಷಣೆಯಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ಯುದ್ಧಗಳಿವೆ. ಕುಟುಂಬದ ಸಮಸ್ಯೆಗಳು, ಆರ್ಥಿಕ ಸಂಕಷ್ಟಗಳು, ಆರೋಗ್ಯದ ಸವಾಲುಗಳು, ಸೇವೆಯಲ್ಲಿ ವಿರೋಧ. ಆದರೆ ಒಂದು ಸತ್ಯವನ್ನು ನೆನಪಿಡಿ, ಈ ಯುದ್ಧವು ನಿಮ್ಮದಲ್ಲ, ದೇವರದು. ನೀವು ದುರ್ಬಲರಾಗಿ ಇರಬಹುದು, ಆದರೆ ನಾವು ಆರಾಧಿಸುವ ದೇವರು ಶಕ್ತಿಶಾಲಿಯಾಗಿದ್ದಾರೆ. ನಾವು ಹೋರಾಡಲು ಪ್ರಯತ್ನಿಸುವಾಗ ಕರ್ತನು ನಮಗೋಸ್ಕರ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ನೀವು ಒಬ್ಬರೇ ಇಲ್ಲ ಪ್ರಿಯರೇ, ದೇವರು ನಿಮ್ಮ ಪರವಾಗಿ ಹೋರಾಡುವವರಾಗಿದ್ದಾರೆ. ಆತನು ನಿಮ್ಮ ಪರವಾಗಿ ನಿಮಗಾಗಿ ಯುದ್ಧ ಮಾಡುವಾಗ ಏನಾಗುತ್ತದೆ? ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ, ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆದುಕೊಳ್ಳುತ್ತವೆ, ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಆದದರಿಂದ ಭಯಪಡಬೇಡ್ರಿ, ಧೈರ್ಯ ಕಳೆದುಕೊಳ್ಳಬೇಡ್ರಿ, ವಿಶ್ವಾಸದೊಂದಿಗೆ ಸ್ಥಿರವಾಗಿರಿ. ದೇವರು ನಿಮ್ಮ ಯುದ್ಧಗಳನ್ನು ಜಯವಾಗಿ ಮಾರಿಸುತ್ತಾನೆ. ಖಂಡಿತ ಕರ್ತನು ನಿಮ್ಮ ಎಲ್ಲ ಸವಾಲುಗಳಲ್ಲಿ, ಯುದ್ಧಗಳಲ್ಲಿ ಜಯವನ್ನು ಈಗಲೇ ಕೊಡುತ್ತಾನೆ. ನಂಬಿಕೆಯಿಂದ ಇರ್ರಿ. ಕರ್ತರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.